ಈಡನ್ ತೋಟದಲ್ಲಿ ಆಡಮ್ ಮತ್ತು ಈವ್ ಅವರ ಸಂಭವವು ನಿಮಗೆ ಪರಿಚಿತವಾಗಿದೆ. ಆದರೆ ಆ ಸಂಭವದಲ್ಲಿ ಅನೇಕ ಜನರಿಗೆ ತಿಳಿದಿಲ್ಲದ ಒಂದು ಅಡಗಿದ ಅಂಶವಿದೆ. ದೇವರು ಆಡಮ್ ಈವ್ರನ್ನು ಸೃಷ್ಟಿಸಿದಾಗ ಅವರಿಗೆ ಇಡೀ ಭೂಮಿಯ ಮೇಲೆ ಅಧಿಕಾರವನ್ನು ಕೊಟ್ಟನು. ಪ್ರಾಣಿಗಳು, ಸಸ್ಯಗಳು ಮತ್ತು ಕುರಿಮರಿ ಸೇರಿದಂತೆ ಸೃಷ್ಟಿಯಲ್ಲಿರುವ ಎಲ್ಲದರ ಮೇಲೆ ಅವರಿಗೆ ಅಧಿಕಾರವಿದೆ ಎಂದು ಇದರ ಅರ್ಥ. ಆದರೂ ಸಹ ಸೈತಾನನು ದೇವರಿಗೆ ಅವಿಧೇಯಳಾಗುವಂತೆ ಇವಳನ್ನು ಮೋಸಗೊಳಿಸಿದನು. ಈವ್ ನಿಷೇಧಿತ ಹಣ್ಣನ್ನು ತಿಂದಾಗ ಭೂಮಿಯ ಮೇಲಿನ ತನ್ನ ಎಲ್ಲ ಅಧಿಕಾರವನ್ನು ಕಳೆದುಕೊಂಡಳು. ನಂತರ ಈ ಅಧಿಕಾರವು ಸೈತಾನನಿಗೆ ವರ್ಗಾವಣೆಯಾಯಿತು. ಇದಕ್ಕಾಗಿಯೇ ಯೆಹೋಶುವನು ಭೂಮಿಗೆ ಬಂದನು. ಆತನು ಸೈತಾನನನ್ನು ಸೋಲಿಸಲು ಮತ್ತು ಭೂಮಿಯ ಮೇಲೆ ಮಾನವೀಯತೆಯ ಅಧಿಕಾರವನ್ನು ಪುನಃ ಸ್ಥಾಪಿಸಲು ಬಂದನು. ಯೆಹೋಶುವನು ಶಿಲುಬೆಯಲ್ಲಿ ಮರಣ ಹೊಂದಿದಾಗ ಅವನು ಪಾಪ ಮತ್ತು ಮರಣದ ಶಕ್ತಿಯನ್ನು ಮುರಿದನು. ಯೆಹೋಶುವನ ಮೂಲಕ ಮಾನವೀಯತೆಯನ್ನು ಸೆರೆ ಹಿಡಿದಿದ್ದ ಸೈತಾನನನ್ನು ಸಹ ಅವನು ಸೋಲಿಸಿದನು.